ಅನ್ಸಿತ್ತು ಎಷ್ಟು ಜನ ಇದ್ದಾರೆ. ನೋಡೇಬೇಕು ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಫಸ್ಟ್ಲಿ ವೆರಿ ಸಾರಿ ಫಾರ್ ದ ಡಿಲೇ. ವ್ಲಾಗ್ಸ್ ಎಲ್ಲ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀವಿ. ಯಾಕಂದರೆ ಎಡಿಟಿಂಗ್ ಮಾಡಬೇಕಾದ್ರೆ ಪಿಂಕಿ ಇರಬೇಕು, ಅವಳಿಗೆ ಫುಲ್ ಡೇ ಕಾಲೇಜ್ ಇರುತ್ತೆ. ಅವಳು ಬರೋ ತನಕ ವೆಯ್ಟ್ ಮಾಡಬೇಕು ಮತ್ತು ಎಡಿಟಿಂಗ್ ಆಗಬೇಕು. ಅದನ್ನು ನಾವು ಸ್ಫೂರ್ತಿಗೆ ಕಳಿಸ್ಬೇಕು. ಅವಳದು ಅಷ್ಟೊಂದು ಕೆಲಸಗಳ ಮಧ್ಯೆ ಅವಳು ಅಪ್ಲೋಡ್ ಮಾಡೋದು ಮತ್ತು ಅವಳದು ವ್ಲಾಗ್ಸ್ ಎಲ್ಲ. ಸೊ ಹೀಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿ ಎಲ್ಲ ವ್ಲಾಗ್ಸು ಡಿಲೇ ಆಗಿ ಬರ್ತಿದೆ. ಸೊ ಪ್ಲೀಸ್ ಎಕ್ಸ್ಕ್ಯೂಸ್. ನೀವೆಲ್ಲ ನಮ್ಮ ಫ್ಯಾಮಿಲಿನ ಎಷ್ಟು ಮಿಸ್ ಮಾಡ್ಕೋತಿರೋ, ನಮ್ಮ ಫ್ಯಾಮಿಲಿಯವರು ಕೂಡ ನಿಮ್ಮನ್ನು ಅಷ್ಟೇ ಮಿಸ್ ಮಾಡ್ಕೋತಾರೆ. ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಇವತ್ತಿನ ವ್ಲಾಗ್ ಮಾಡ್ತಿದ್ದೀವಿ. ಆ್ಯಂಡ್ ನಾವು ಹೋಗಿದ್ದು ಬಂದ್ಬಿಟ್ಟು ಡಿಸೆಂಬರಲ್ಲಿ. ಫಿಫ್ಟಿಯತ್ ಆ್ಯನಿವರ್ಸರಿ ಆಫ್ ಕೇಕ್ ಶೋ ಇನ್ ಪ್ಯಾಲೇಸ್ ಗ್ರೌಂಡ್. ಸೊ ಈ ವ್ಲಾಗ್ ತುಂಬ ಫನ್ ಫೀಲ್ಡ್ ಆಗಿ ಫುಲ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿರೋದನ್ನ ನೀವು ನೋಡ್ತೀರಾ. ರತನ್ ಟಾಟಾ, ಕೃಷ್ಣ ಅವರು, ರತನ್ ಟಾಟಾ ಅವರು. ನೋಡ್ಬಿಟ್ಟು ನಾನು ಪುಷ್ಪನ್ ಮಾಡ್ಬಿಟ್ಟವ್ರೆ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಪುಷ್ಪ ಫ್ಲವರ್ ಕಾದು ಗಿಟಾರ್. ಅರ್ಜಿತ್ ಸಿಂಗ್ ಮಮ್ಮಿ ಅದು ಚೆನ್ನಾಯ್ತಾ? ರಿವ್ಯೂ ಅಲ್ರಮ್ಮ. ನಾವಿನ್ನೂ ಜಾಸ್ತಿ ಇಟ್ಟಿರ್ತಾರೆ ಅನ್ಕೊಂಡಿದ್ವಿ. ಅದೇ ಲಾಸ್ಟ್ ಇಯರ್ಗಿಂತ ಕಮ್ಮಿ ಪ್ಲೇಸ್ ದೊಡ್ಡದಾಗೈತೆ. ಕೇಕ್ಸ್ ಕಮ್ಮಿ. ಆಮೇಲೆ 50th ಇಯರ್ ಸೆಲೆಬ್ರೇಟ್. ಯಾವ ಇಯರ್ ಮಿಸ್ ಮಾಡಲ್ಲ, ಎವ್ರಿ ಇಯರ್ ಬರ್ತೀವಿ. ಕೇಕ್ ಶೋ ನೋಡೇಬೇಕು. ಯಾರು ನೋಡ್ತಾರೆ? ಏನಕ್ಕಂದ್ರೆ ಶಾಪಿಂಗ್ ಮಾಡ್ತೀವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಹಾಲಿಡೇಸಲ್ಲಿ ಏನಾದರೂ ಒಂದು ದಿವಸ ಹೋಗಲೇಬೇಕು ಅಂತ ಫೈನಲಿ ಇವತ್ತು ಎಷ್ಟು 5 days ಇಂದ ಇವತ್ತು ನಾಳೆ ಅಂತ ಇವತ್ತಾಯ್ತು. ಪ್ಲಾನ್ ಮಾಡಿ ಬರ್ಬೋದು. ಲಾಸ್ಟ್ ಪೂರ್ತಿ ಬಿಟ್ಬಿಟ್ಟು ಶಿಖಾ ಕೇಳಿದ್ರು ಎವ್ರಿ ಇಯರ್ಸ್ ಬರ್ತಿದ್ವಿ ಅಂತ. ಕೇಕ್ ಶೋ ಅಂತ ಅನ್ಸಿತ್ತು ಎಷ್ಟು ಜನ ಇದ್ದಾರೆ. ಇಷ್ಟು ಜನ ಮುಂದೆ ಮಾತಾಡ್ತಾರೆ. ಯಾರವ್ರೆ ಯಾರಿಲ್ಲ, ನಾವು ಕ್ಯಾಮ್ರಾ ಮುಂದೆ ಮಾತಾಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ ಜೊತೆ ಮಾತಾಡ್ತೀವಿ. ಮಾಡ್ಕೊಂಡ್ ಬಂದಿರಿ. ಹೇಳ್ರಿ ಬೆಂಗಳೂರು ರೆಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಅಲ್ಲಿ ಭಾಷೆ ಗೊತ್ತಾಗಲ್ಲ. ಇಲ್ಲೆಲ್ಲ ಭಾಷೆ ಮಾತಾಡ್ತವ್ರೆ. ಅಲ್ಲಿ ಇಬ್ರು ಹೋದ್ರು, ಇಲ್ಲಿ ನಾವು ಬಚ್ಚಪಾಟಿ ತಿನ್ನಕ್ಕೆ ಬಂದಿದ್ದೀವಿ. ಅವರು ಶಾಪಿಂಗ್ ಮಾಡಕ್ ಬರ್ತಾರೆ, ನಾವು ತಿನ್ನಕ್ಕೆ ಬರ್ತೀವಿ. ನಾನು ತಿನ್ನಕ್ಕೆ ಬರ್ತೀನಿ. ಪ್ರತಿ ವರ್ಷ ಸೆಂಟ್ ಜೋಸೆಫ್ ಹೈಸ್ಕೂಲ್ ಗ್ರೌಂಡಲ್ಲಿ ನಡೀತಿತ್ತು. ಈ ವರ್ಷ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾರೆ ಅಂದಿದ ತಕ್ಷಣ ನಮಗಂತೂ ಫುಲ್ ಖುಷಿ ಆಯಿತು. ಯಾಕಂದರೆ ತುಂಬ ದೊಡ್ಡ ಸ್ಪೇಸಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ. ಬಟ್ ಅಲ್ಲಿ ಹೋಗಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆಂದರೆ ಕೇಕ್ ಶೋಗೆ ಅಂತ ಕೇಕ್ ಎಲ್ಲ ಪ್ಲೇಸ್ ಮಾಡಿದ್ರಲ್ಲ, ಅದೆಲ್ಲ ಚೆನ್ನಾಗಿತ್ತು. ಬಟ್ ತುಂಬ ಕಮ್ಮಿ ಅಂತ ಅನಿಸ್ತು. ಜಾಸ್ತಿ ಕಮರ್ಷಿಯಲ್ ಆಗಿಬಿಟ್ಟಿತ್ತು. ಎಲ್ಲ ಕಡೆ ಶಾಪಿಂಗ್ ಇರುತ್ತೆ, ಬಟ್ ಇಲ್ಲಿ ಏನೋ ಅಂದರೆ ಬೇರೆ ಬ್ರ್ಯಾಂಡೆಡ್ಸ್ದು ಅದು ಇದು ಪ್ರಮೋಷನ್ಸು ಮತ್ತು ಕಮರ್ಷಿಯಲ್ ಸ್ಪೇಸ್ ಥರ ಜಾಸ್ತಿ ಯೂಸ್ ಮಾಡಿಬಿಟ್ಟಿದ್ರು. ಸೊ ಅದು ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದೆಲ್ಲ ಅವಾಗ ಕುಲು ಮನೇಲಿಗೆ ಹೋದಾಗ ತಂದ್ರಲ್ಲ ಎಲ್ಲ ಇದೊಂದೇ ಥರ. ಇದು ಆ್ಯಂಕ್ಲೆಟ್ಸ್ ಏನು ಇಷ್ಟ ಆಯ್ತಮ್ಮ? ಡ್ರೆಸ್ ಆಮೇಲೆ ಹಾಕೋಣ. ಚಿಕ್ಕಮ್ಮ ನಿಂಗೆ ನೈಸ್. ಓ ಮೈ ಗಾಡ್, ಜಾಸ್ತಿ ದೊಡ್ಡದು. ಲಾಸ್ಟ್ ಟೈಮ್ ತಗೊಂಡ್ರಲ್ಲ,
ಅದಕ್ಕೆ ನಾನು ಉಪ್ಪಿನಕಾಯಿ ತಗೊಂಡಲ್ಲ. ಒಂದು ವರ್ಷ ನಾನು ಉಪ್ಪಿನಕಾಯಿ ತಿನ್ನೋದ್ಬಿಟ್ಟು ಮನೇಲಿ ಉಪ್ಪಿನಕಾಯಿ ಇದೆ ಬರೋ ವರ್ಷ ಅವಳ ಜೊತೆ ಬಂದು ಇಲ್ಲಿ ತಗೊಂಡೋಗ್ತೀನಿ. ಯಾವುದು ನೀವು ತಿಂತಾ ಇದ್ದಿದ್ದು? ಜಿಂಜರು ಸೊ ಪಟ್ಟಿಗಳೇ ಖಾಲಿ ಮಾಡಿದ್ದೆ ಕಾಲ 1000 ರೂಪಾಯಿ ಅಂತ. ಅಯ್ಯೋ ಓರಿಯೋ ನೀಯೇ ಚಾಕೋಸ್ ಅವನು ತಿಂತಾನ ಟೆಡಿ ತರ ಆಗ್ಬಿಡ್ತೀಯ ನೀನು. ಇದ್ರದ್ದು ವ್ಯಾಲ್ಯೂ ನಿಮ್ಗೆಲ್ಲ ಗೊತ್ತಾಗಲ್ಲ, ಸ್ಫೂರ್ತಿಗೆ ಗೊತ್ತಾಗೋದು ಇವಾಗ. ಫೆಂಡಿ ಅಂತ, ಫೆಂಡಿ ಗೂಚಿ. ಮೈ ಗಾಡ್, ಈ ತರ ಸ್ಕರ್ಟ್ಸ್ ಜಾಸ್ತಿ ಆಗ್ತದೆ, ಪ್ಯಾಂಟ್ ಎಲ್ಲ ಆಗ್ತದೆ. ನಮ್ಮ ಸೈಜ್ ಇದೆಯಾ? ಏನ್ ಮಾಡೋದು? ಮಕ್ಳಿಗೆ ನಗಿತಾರ ನೋಡ್ರಿ ನಗಿಯೋದು. ಒಳ್ಳೆ ಚೆನ್ನಾಯ್ತು. ಹಂಗಂದ್ರೆ ನಾವು ನೀವೆಲ್ಲ ಹಾಕೊಳ್ಳಿ ಅಂದ್ರೆ ನಾವೇನು ಮಾಡೋಣ? ವ್ಯಾಪಾರ ಮಾಡೋಣ. ಅದನ್ನು ತೋರಿಸ್ತೀನಮ್ಮ. ಇಲ್ಲೂ ನೋಡಿದ್ರು ಗೈಸ್ ಚೆನ್ನಾಗಿಲ್ಲ ಅಂತ 2 ನಿಮಿಷದಲ್ಲಿ ಬಂದಿದ್ದಾರೆ ಗೈಸ್. ಹೈಟ್ಗಿಂತ ಉದ್ದ ಆಯ್ತಮ್ಮ ಅದು. ನನ್ನ ತಂಗಿಗೆ ಏನು ಇಷ್ಟ ಆಗ್ತಾ ಇಲ್ಲ ಗೈಸ್, ಅವಳು ಏನು ತಗೊಂಡಿಲ್ಲ. ನನ್ನ ತಂಗಿ ಏನು ತಗೊಂಡಿಲ್ಲ, ಅವ್ಳು ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ನಾವು ಇಲ್ಲಿಂದ ಕಲಿಯೋದು ಬೆಳೆಸ್ಬೇಕು. ಅಲ್ಲಿ ತೋರಿಸುತ್ತೆ ತಗೊಂತ ಇಲ್ಲ ಅವಳು. ಕಲ್ಯಾಣ್ ನಾನೆಲ್ಲ ಕೋಚಿಂಗ್ ಕ್ಯಾಂಡಿ. Habibi, come to Dubai. ಸುಮ್ಮನೆ ಚಿಕ್ಕ ಚಿಕ್ಕ ಮಕ್ಳಿಗೆ ಚೆನ್ನಾಗಿ ರಿಸೆಪ್ಷನ್. ನಾವು ದುಬೈ ನೋಡಿದ್ದೆಲ್ಲ ಯಾವುದು ಒಂದೊಂದು ತಟ್ಟೆ ಕೆಳಗಡೆ ಏನು ನೋಡ್ತಾ ಇದೆಯಾ? ತೋರಿಸ್ತೀನಿ ರಮ್ಮ. ಮಾ ನೋಡಿ ಗೈಸ್, ನಮ್ಮ ಮಮ್ಮಿ ಸೀರೆನೂ ನೋಡ್ತಾರೆ. ಬಾಂದಿನಿ ಸ್ಯಾರಿ ಚೆನ್ನಾಗಿಲ್ಲ, 3200. ಮಾ you both can try that tops. That is for you. Ma, this tops. We are ready. Are you ready to see us? Oh. ಮಮ್ಮಿ ಈ ತರ ಚೆನ್ನಾಗಿತ್ತು ನೋಡು, ಶಾರ್ಟ್ ಕುರ್ತಿ. ಅಲ್ಲ ಏನಮ್ಮ ಇದೆಲ್ಲ ಚೆನ್ನಾಗೈತೆ ನೋಡೆ. ಅದೇ ನೀನು ಹಾಕ್ತಿಲ್ಲ ಚಂಕಿ ಚಂಕಿ ಬಟ್ ಮನೇಲಿ ಇದೆ ಹಾಕೋದು. ಮಿಡಿ ನೋಡಿದ್ರಿ, ಸೀರೆ ನೋಡಿದ್ರಿ, ಡ್ರೆಸ್ ನೋಡಿಲ್ಲ, ನೈಟಿ. ಫುಡ್ ವೆರೈಟೀಸ್ ಅಂತೂ ತುಂಬ ಜಾಸ್ತಿ ಇತ್ತು ಲಾಸ್ಟ್ ಟೈಮ್ಗಿಂತ ಈ ಸರಿ ಕಂಪೇರ್ ಮಾಡಿದ್ರೆ. ಬಟ್ ನಾವು ಹೋಗಿದ್ದಿದ್ದು ಸ್ಯಾಟರ್ಡೇ, ನಾನ್ ವೆಜ್ ತಿನ್ನಂಗಿರಲಿಲ್ಲ. ಹಾಗಾಗಿ ನಾವು ಬರೀ ವೆಜ್ ತಿಂದ್ವಿ. ವೆಜ್ಜಲ್ಲೂ ತುಂಬ ವೆರೈಟೀಸ್ ಇತ್ತು. ನಾವು ಅಕ್ಕಿ ರೊಟ್ಟಿ, ಇದಕ್ಕಿನ ಬೇಳೆ ಹಾಕಿ ಮಾಡಿರೋಂಥ ದೋಸೆ ಮತ್ತು ಪನ್ನೀರ್ ಕಬಾಬ್ ಆ್ಯಂಡ್ ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ವಿ. ಎಲ್ಲವೂ ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ಯಾರಾದರೂ ಗುರ್ತಿಸಿ ನಮ್ಮನ್ನು ಮಾತಾಡಿಸಿದಾಗ ನಮ್ಮ ಇಡೀ ಫ್ಯಾಮಿಲಿನ ಗುರ್ತಿಟ್ಬಿಟ್ಟು ಮಾತಾಡ್ಸಿದ್ರು. ಸ್ಫೂರ್ತಿ ಅವ್ರ ಮಮ್ಮಿ ಅಲ್ವಾ, ಸ್ಫೂರ್ತಿ ಅವ್ರ ಚಿಕ್ಕಮ್ಮ ಅಲ್ವಾ ಅಂತ. ವಿಡಿಯೋ ಇಲ್ದಿರ ನಾವೇನು ತಿನ್ನಲ್ಲ ಗೈಸ್. ಚೆನ್ನಾಗಿತ್ತು, ದೋಸೆ ಚೆನ್ನಾಗಿತ್ತು, ಅಕ್ಕಿ ರೊಟ್ಟಿ ಚೆನ್ನಾಗಿತ್ತು, ಆಮೇಲೆ ಪಲಾವ್ ಚೆನ್ನಾಗಿತ್ತು.
ತಿನ್ನೋಣ ತಗೊಂಡು ಇವ್ರೇನು ತಗೊಂಡಿಲ್ಲ, ಇವ್ರೇನು ತಿನ್ನಿಲ್ಲ. ಹೆಂಡತಿ ಮಾಡಿರೋದೇ ತಿನ್ನೋಣಂತೆ. ನಮ್ಮನೇಲಿ ಒಬ್ರು ಅವರು ಹೆಂಡತಿ ಮಾಡಿರೋದೇ ತಿನ್ನೋದು. ಅದಕ್ಕೆ ಮಾಡಿ ಬಾಕ್ಸಲ್ಲಿ ಹಾಕ್ಬಿಟ್ಟು ನಾವು ಮಾಡಿ ಇಟ್ಬಿಟ್ಟು ಬಂದು ಏನು ಕ್ರೇಜ್ ಇತ್ತು 1 ತಿಂಗಳ ಮುಂಚೆ. ಇವಾಗ ಬೇಡ. ಚೆನ್ನಾಗಿದಲ್ಲ ಬೆಂಕಿ ಆ್ಯಕ್ಚುಲಿ ಆದರೆ ಕ್ವಾಲಿಟೀಸ್ ಇದೆ. ಶಾಪಿಂಗ್ ಮಾಡಿದ್ವಿ, ಜಾಸ್ತಿ ಮಾಡಿ. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. ಇಯರಿಂಗ್ಸ್ ಎಲ್ಲ ಲಾಸ್ಟ್ ಟೈಮ್ ಎಷ್ಟೊಂದು ತಗೊಂಡಿದ್ರಲ್ಲ, ಸರಿ ತಗೊಂಡಿದ್ವಿ. ಬ್ಯಾಂಗಲ್ಸ್ ಎಲ್ಲ ತಗೊಂಡಿದ್ವಿ, ಜೋರಾಗಿ ಮಾತಾಡ್ರಿ. ಬ್ಯಾಂಗಲ್ಸ್ ತಗೊಂಡಿದ್ವಿ, ಇಯರಿಂಗ್ಸ್ ತಗೊಂಡಿದ್ವಿ, ಕ್ಲಿಪ್ಸು ಎಲ್ಲ ತಗೊಂಡಿದ್ವಿ. ಎಷ್ಟೊಂದು ಸ್ಲಿಪ್ಪರ್ಸ್, ಎಷ್ಟೊಂದು ಐಟಮ್ಸು. ಈ ಟೈಮ್ ಏನು ಅಷ್ಟು ವರ್ತ್ ಅನ್ಸಿಲ್ಲ, ಇಷ್ಟ ಆಗಿಲ್ಲ. ಇಬ್ರು ಟ್ವಿನಿಂಗ್ ಡ್ರೆಸ್ ತಗೊಂಡಿದ್ವಿ. ನಾನು ಬ್ಲೂ ಕಲರು, ಅವಳು ಪಿಂಕ್ ಕಲರ್. ಮಕ್ಕಳಿಗೆ ಚಾಕೋಸ್, ಆಮೇಲೆ ಅಷ್ಟೇ ಒಂದು ಸ್ವಲ್ಪ ಪಿಕಲ್ ಪ್ಯಾಕೆಟ್ಸು. ಸೊ ಅಷ್ಟೇ. ಈ ಸರಿ ಅಂದರೆ ಅಷ್ಟೊಂದು ಏನಂದರೆ ಒಂಥರ ಕೇಕ್ ಶೋ ನೋಡ್ಬಿಟ್ಟು ಸ್ವಲ್ಪ ರಿವ್ಯೂ ಮಾಡ್ಬೋದು ಅಷ್ಟೇ. ಈ ಟೈಮ್ ಓವರಾಗಿ ಏನಷ್ಟು ಚೆನ್ನಾಗಿರುತ್ತೆ. ನಾವು ಕ್ರಿಸ್ಮಸ್ ಹಾಲಿಡೇಸಲ್ಲಿ ಎಲ್ಲೂ ಹೋಗಿಲ್ಲ. ಅಟ್ಲೀಸ್ಟ್ ಹಿಂಗಾದ್ರೂ ಔಟಿಂಗ್ ಬರೋಣ ನಾವಿಬ್ರು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ನೀವು ಎಂಜಾಯ್ ಮಾಡಿದ್ರೇನು? ಕೇಕ್ ಶೋ ಅಲ್ಲ, ಏನು ಶಾಪಿಂಗ್ ಮಾಲ್. ಏನಿತ್ತು ಅಷ್ಟೊಂದು ಚೆನ್ನಾಗಿ. ಕೇಕೇ ಇದ್ದಿಲ್ಲ, ಸುಮ್ಮನೆ ಕೇಕ್ ಶೋ ಅಂತಾರೆ. ನಮ್ಮ ಬ್ಲಾಗ್ ಬರೋಷ್ಟರಲ್ಲಿ ಕೇಕ್ ಶೋ ಟೈಮಿಂಗ್ಸ್ ಆಗೋಗಿರುತ್ತೆ. ಜಾನ್ ಫಸ್ಟೇ ಲಾಸ್ಟ್. ಚೆನ್ನಾಯ್ತಾ ಪಿಂಕಿ? ಹಂಗೆಲ್ಲ ಅಂತಾರ, ಅಷ್ಟು ಕಷ್ಟಪಟ್ಟು ಮಾಡಿರೋದನ್ನ ಚೆನ್ನಾಯ್ತಾ ಅನ್ಬೇಕು. ಪ್ಯಾಲೇಸ್ ಆಗೋಯ್ತು ಪಿಂಕಿ.